press the bell icon on the YouTube app and never miss another update. Hi students, previous class we have to discuss multiplication of numbers by breaking one of the multiplier, and also we have discussed about multiply by doubling. So today we are going to discuss about using the multiples of 10 for multiplying other numbers and also estimating products. Okay, so using multiples of 10 for multiplying other numbers means multiples of 10 means 10, 20, 30, 40, 50, 60, 70, 80, 100. ಸೊ ನಂಬರನ್ನು ನಾವು 10ಇಂದ ಮಲ್ಟಿಪ್ಲೈ ಮಾಡಿದಾಗ ಏನು ಆನ್ಸರ್ ಬರುತ್ತೆ ಪ್ರಾಡಕ್ಟ್, ಅದನ್ನು ನಾವು ಮಲ್ಟಿಪಲ್ಸ್ ಆಫ್ 10 ಅಂತ ಕರಿತೀವಿ, ಹೌದಲ್ವಾ? ಸೊ ಇಲ್ಲಿ ಮಲ್ಟಿಪಲ್ಸ್ ಆಫ್ 10ಅನ್ನು ಯೂಸ್ ಮಾಡಿ ನಾವೇನು ಮಾಡ್ತೀವಿ, ನಂಬರನ್ನು ಬ್ರೇಕ್ ಮಾಡಿ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಸೊ ಡೈರೆಕ್ಟ್ಲಿ ಐ ಆಮ್ ಸಾಲ್ವಿಂಗ್ ಎಕ್ಸಸೈಸ್ 3.2 ಸೆಕೆಂಡ್ ಮೇನ್. ಸೊ ಎಕ್ಸಸೈಸ್ 3.2 second main a problem, use multiples of question, use multiples of 10 to find these products. Okay na, 3 into 79, ಹೌದಲ್ವಾ? ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಬ್ರೇಕಿಂಗ್ ಒನ್ ಆಫ್ ದ ಮಲ್ಟಿಪ್ಲೇಯರ್, ಹೌದಲ್ವಾ? ಬ್ರೇಕಿಂಗ್ ಒನ್ ಆಫ್ ದ ಮಲ್ಟಿಪ್ಲೇಯರ್ ಅಂತ ನಾವು ಸ್ಟಡಿ ಮಾಡಿದ್ವಿ. ಇದು ಯೂಸಿಂಗ್ ದ ಮಲ್ಟಿಪಲ್ಸ್ ಆಫ್ 10. ಸೊ ನೀವು ಬ್ರೇಕಿಂಗ್ ಒನ್ ಆಫ್ ದ ಮಲ್ಟಿಪ್ಲೇಯರ್ ಆ ಮೆಥಡಿಂದ ಆದರೂ ಸಾಲ್ವ್ ಮಾಡಿರಿ, ಈ ಮೆಥಡಿಂದ ಆದರೂ ಸಾಲ್ವ್ ಮಾಡಿರಿ. ಸೊ ನಾನು ಎರಡೂ ಮೆಥಡನ್ನು ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೀನಿ. ಸೊ ಅಲ್ಲಿರೋ ಕ್ವಶನ್ಗೆ ಇಲ್ಲಿರೋ ಕ್ವಶನ್ಗೆ ಏನು ಡಿಫ್ರೆನ್ಸ್ ಇದೆ ಅಂತೇಳಿ ಫಸ್ಟ್ ನಾವು ಯೂಸಿಂಗ್ ಮಲ್ಟಿಪಲ್ಸ್ ಆಫ್ 10 ಯೂಸ್ ಮಾಡಿ ಬ್ರೇಕ್ ಮಾಡೋಣ. ಸೊ ನಾನು ಇಲ್ಲಿ ಏನು ಮಾಡ್ತಿದ್ದೀನಿ, 3 ಆ್ಯಸ್ ಇಟ್ ಈಸ್ ಬರೀತಿದ್ದೀನಿ, ಇನ್ಸ್ಟೆಡ್ ಆಫ್ ಇಂಟು ಸೇಮ್ ಬ್ರ್ಯಾಕೆಟ್ ಬರೀತಿದ್ದೀನಿ. ಸೊ 79ಅನ್ನು ಹೇಗೆ ನಾನು ಬ್ರೇಕ್ ಮಾಡ್ತಿದ್ದೀನಪ್ಪ ಅಂದರೆ 80 ಮೈನಸ್ 10 ಹೇಗೆ ಬ್ರೇಕ್ ಮಾಡ್ತಿದ್ದೀನಿ, 80 ಮೈನಸ್ 10 ಅಂತ ಬ್ರೇಕ್ ಮಾಡ್ತಿದ್ದೀನಿ. ಓಕೆನಾ? ಸೊ ಯಾಕೆ 80 ಮೈನಸ್ 10 ಅಂತ, 80 ಮೈನಸ್ 1, ಸೊ 10 ಅಲ್ಲ 80 ಮೈನಸ್ 1 ಅಂತ ಯಾಕೆ ಬ್ರೇಕ್ ಮಾಡ್ತಿದ್ದೀನಪ್ಪ ಅಂದರೆ ಇಲ್ಲಿ 79 ಇದೆ ಅಲ್ವಾ? ಸೊ 80ಯಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ, 79 ಬರುತ್ತೆ. ಸೊ 0 ಅಲ್ಲಿ 1 ಸಬ್ಟ್ರಾಕ್ಟ್ ಆಗಲ್ಲ, ಬಾರೋ ತೊಗೊಳೋಣ. ದಿಸ್ 0 ಬಿಕಮ್ಸ್ 10. ಓಕೆ, ಇದು 8 ಇದ್ದಿದ್ದು 7 ಆಗುತ್ತೆ. 10ನಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 9, ನೆಕ್ಸ್ಟ್ 7, ಹೌದಲ್ವಾ? 79 ಬಂತು. ಸೊ ಹೇಗೆ ಬ್ರೇಕ್ ಮಾಡ್ತಿದ್ದೀನಿ, 80 ಮೈನಸ್ 1, ಹೌದಲ್ವಾ? ನೆಕ್ಸ್ಟ್ ಸ್ಟೆಪ್ಪು, ಸೊ ಬ್ರೇಕಿಂಗ್ ಒನ್ ಆಫ್ ದ ಮಲ್ಟಿಪ್ಲೇಯರ್ ಇದೆ ಅಲ್ವಾ, ಸೇಮ್ ಅದೇ ಥರ ಮಾಡಬೇಕು. ಸೊ ಇಲ್ಲಿ ಮೈನಸ್ ಸೈನ್ ಇರುತ್ತೆ, ಅಲ್ಲಿ ಪ್ಲಸ್ ಸೈನ್ ಇತ್ತು, ಹೌದಲ್ವ ಪ್ರೀವಿಯಸ್ ಪ್ರಾಬ್ಲಮಲ್ಲಿ. ಸೊ ನೋಡಿರಿ ಇಲ್ಲಿ, ಸೊ 3ಇಂದ 80ನ ಒಂದ್ಸಲಿ ಮಲ್ಟಿಪ್ಲೈ ಮಾಡಬೇಕು, 3ಇಂದ 1ಅನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ 3 ಇಂಟು 80, 3 ಇಂಟು 80 ಮೈನಸ್ 3 1s 3, ಹೌದಲ್ವಾ? ಸೊ ನೆಕ್ಸ್ಟ್ ಸ್ಟೆಪ್ ನಿಮ್ಗೆ ಗೊತ್ತೇ ಇದೆ, ಹೌದಲ್ವಾ? ಈ ಸ್ಟೆಪ್ ನಿಮ್ಗೆ ಗೊತ್ತೇ ಇದೆ, ಇಲ್ಲಿ ಮೈನಸ್ ಸೈನ್ ಇದೆ ಅಷ್ಟೇ. ಓಕೆನಾ? 3 8s 24, ಸೊ 0 ಮೀನ್ಸ್ 3 80s 240. ರೈಟ್ ಡೌನ್ ಮೈನಸ್ 3 1s 3, ಹೌದಲ್ವಾ? ಸೊ ಹಾಗಾದರೆ 240ಯಲ್ಲಿ 3ಯನ್ನು ಸಬ್ಟ್ರ್ಯಾಕ್ಟ್ ಮಾಡೋಣ. 240ಯಲ್ಲಿ 3ಯನ್ನು ಸಬ್ಟ್ರ್ಯಾಕ್ಟ್ ಮಾಡ್ತಿದ್ದೀನಿ, ಹೌದಲ್ವಾ? ಹೇಗೆ 3 ಬರ್ಕೊಳ್ತಿದ್ದೀನಿ ನೋಡ್ರಿ. ಓಕೆನಾ? 10ನಲ್ಲಿ 3 ಸಬ್ಟ್ರ್ಯಾಕ್ಟ್ ಆಗಲ್ಲ, ದಿಸ್ 10 ಬಿಕಮ್ 0ಅಲ್ಲಿ 3 ಸಬ್ಟ್ರ್ಯಾಕ್ಟ್ ಆಗಲ್ಲ, ದಿಸ್ 0 ಬಿಕಮ್ಸ್ 10, ಹೌದಲ್ವಾ? ದಿಸ್ 4 ಬಿಕಮ್ 3. 10ನಲ್ಲಿ 3 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 7, ರೈಟ್ ಡೌನ್ 3 2, 237. ಆನ್ಸರ್ ಈಸ್ 237. ಓಕೆನಾ? ಸೊ ಮಲ್ಟಿಪ್ಲೈ ಮಾಡಿ ನೋಡೋಣ ಆನ್ಸರ್ ಕರೆಕ್ಟ್ ಇದೆ ಇಲ್ಲ ಅಂತೇಳಿ. 79 3s, ಸೊ 3 9s 27, ಕ್ಯಾರಿ 2, 3 7s 21, ಸೊ 21 ಪ್ಲಸ್ 2 23, 237. ಸೊ ದಿಸ್ ಈಸ್ ಯೂಸಿಂಗ್ ಮಲ್ಟಿಪಲ್ಸ್ ಆಫ್ 10, ಹೌದಲ್ವಾ? ಸೊ ಹಾಗೆ ಇದನ್ನು ಒನ್ ಆಫ್ ದ ಮಲ್ಟಿಪ್ಲೇಯರನ್ನು ಬ್ರೇಕ್ ಮಾಡಿ ನೋಡೋಣ. ಸೊ ಅಂದರೆ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಪ್ರಾಬ್ಲಮ್ ಮಾಡಿಸಿದ್ದೆ, ಹೌದಲ್ವಾ? ಎಕ್ಸಸೈಸ್ 3.2 ಪ್ರಾಬ್ಲಮ್, ಎಕ್ಸಸೈಸ್ 3.1 ಪ್ರಾಬ್ಲಮ್ ಮಾಡಿಸಿದ್ದೆ, ಹೌದಲ್ವಾ? ಸೆಕೆಂಡ್ ಮೇನು. ಸೊ ಆ ಸ್ಟೆಪ್ಪಲ್ಲಿ ಮಾಡ್ತಿದ್ದೀನಿ. ಓಕೆನಾ? 3 ಇಂಟು 79s, ಸೊ 3 ಇಂಟು, ಸೊ ಹೇಗೆ ಬ್ರೇಕ್ ಮಾಡ್ತಿದ್ದೀನಿ, ಸೊ ಇನ್ಸ್ಟೆಡ್ ಆಫ್ ಇಂಟು ಐ ಆಮ್ ರೈಟಿಂಗ್ ಬ್ರ್ಯಾಕೆಟ್. ಸೊ ಹೇಗೆ ಬ್ರೇಕ್ ಮಾಡ್ತಿದ್ದೀನಿ, 70 ಪ್ಲಸ್ 9, ಹೌದಲ್ವಾ? ಸೊ 3ನ 70ಇಂದ ಮಲ್ಟಿಪ್ಲೈ ಮಾಡೋಣ. 3 ಇಂಟು 70, ಹೌದಲ್ವಾ? ಪ್ಲಸ್ ಸೈನ್ ಇದೆ,
3 into 9. Next 3 7s are 21, so 0 ಬರೆಯೋಣ plus, so 9 3s are 27. So next addition, next 27 ಬರೆದು ಆ್ಯಡ್ ಮಾಡ್ತಿದ್ದೀನಿ. ಸೊ 2 + 1 3 2 237 ಹೌದಲ್ವಾ. ಸೊ ಇಲ್ಲಿ ಏನು ಆನ್ಸರ್ ಸೇಮ್ ಬಂದಿದೆ. ಬ್ರೇಕಿಂಗ್ ಒನ್ ಆಫ್ ದ ಮಲ್ಟಿಪ್ಲೇಯರ್ ಅಂದಾಗ ಸೊ ಏನು 79ನ ಈ ಥರ ಬ್ರೇಕ್ ಮಾಡಿ ನಾನು ಏನು ಮಾಡ್ತಿದ್ದೀನಿ, ಸೊ 70 + 9 ಅಂತ ಬ್ರೇಕ್ ಮಾಡಿ ನಾನು ಸಾಲ್ವ್ ಮಾಡಿದ್ದೀನಿ ಪ್ಲಸ್ ಸೈನ್ ಹಾಕಿ ಹೌದಲ್ವಾ. ಸೊ ಇಲ್ಲಿ ಸೊ ಯೂಸಿಂಗ್ ಮಲ್ಟಿಪಲ್ಸ್ ಆಫ್ 10 ಅಂದರೆ ಸೊ 80 - 1 ಅಂತ ಈ ಥರ ಬ್ರೇಕ್ ಮಾಡಿದ್ದೀನಿ. ಸೊ ಇಲ್ಲಿನೂ ಮಲ್ಟಿಪಲ್ಸ್ ಆಫ್ 10 ಬರುತ್ತೆ, ಇಲ್ಲಿನೂ ಸಹ ಮಲ್ಟಿಪಲ್ಸ್ ಆಫ್ 10 ಬರುತ್ತೆ. ಆದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಸ್ವಲ್ಪ ಚೇಂಜ್ ಕೊಟ್ಟಿದ್ದಾರೆ. ಚೇಂಜ್ ಅಂದರೆ ಏನು, ಬ್ರೇಕಿಂಗ್ ಒನ್ ಆಫ್ ದ ಮಲ್ಟಿಪ್ಲೇಯರ್ ಅಂದಾಗ ಸೊ ಈ ಮೆಥಡನ್ನು ಯೂಸ್ ಮಾಡಿದ್ದಾರೆ ಹೌದಲ್ವಾ. ಯೂಸಿಂಗ್ ಮಲ್ಟಿಪಲ್ಸ್ ಆಫ್ 10 ಅಂದಾಗ ಸೊ ಏನು ಮಾಡಿದ್ದಾರೆ, ಈ ಮೆಥಡನ್ನು ಮೈನಸ್ ಸೈನ್ ಹಾಕಿ ಈ ಮೆಥಡನ್ನು ಮಾಡಿದ್ದಾರೆ. ಸೊ ಎಷ್ಟಲ್ಲಿ ಕೊಟ್ಟಾಗ್ಲೂ ಸೊ ನೀವೇನು ಮಾಡಬೇಕು, ಅರ್ಥ ಮಾಡ್ಕೋಬೇಕು. ಬ್ರೇಕಿಂಗ್ ಒನ್ ಆಫ್ ದ ಮಲ್ಟಿಪ್ಲೇಯರ್ ಅಂತ ಕೊಟ್ಟಾಗ ಸೊ ಇಲ್ಲಿ ಈ ಥರ ಪ್ಲಸ್ ಸೈನ್ ಹಾಕಿ ಕೊಟ್ಟಿರೋ ನಂಬರನ್ನು 70 + 9 ಅಂತ ಬ್ರೇಕ್ ಮಾಡಬೇಕು. ಯೂಸಿಂಗ್ ಮಲ್ಟಿಪಲ್ಸ್ ಆಫ್ 10 ಅಂದಾಗ 80 - 1 ಅಂತ ಹಾಕಿ ಮಾಡಬೇಕು. ಈ ಥರ ಮಾಡಬೇಕಾಗುತ್ತೆ ಓಕೆನಾ. ಸೊ ಆ್ಯಕ್ಚುಲಿ ಇದೂ ಮಲ್ಟಿಪಲ್ಸ್ ಆಫ್ 10 ಹೌದಲ್ವಾ. 10 8s 80 ಬರುತ್ತೆ ಹೌದಲ್ವಾ, 10 7s 70 ಬರುತ್ತೆ. ಎರಡೂ ಮಲ್ಟಿಪಲ್ಸ್ ಆಫ್ 10. ಆದರೆ ಇಲ್ಲಿ ಪ್ಲಸ್ ಮಾರ್ಕ್ ಹಾಕಿ ಮಾಡಿದಾಗ ಬ್ರೇಕಿಂಗ್ ಒನ್ ಆಫ್ ದ ಮಲ್ಟಿಪ್ಲೇಯರ್, ಸೊ ಮೈನಸ್ ಸೈನ್ ಹಾಕಿ ಮಾಡಿದಾಗ ಮಲ್ಟಿಪಲ್ಸ್ ಆಫ್ 10 ಅಂತ ಓಕೆನಾ. ನೆಕ್ಸ್ಟ್ ಪ್ರಾಬ್ಲಮ್, ಬಿ ಪ್ರಾಬ್ಲಮ್ 7 × 49 ಹೌದಲ್ವಾ. ಸೊ ರೈಟ್ ಆನ್ ಫಸ್ಟ್ ಸ್ಟೆಪ್ 7, write down 7 as it is. Instead of into I am writing bracket, so I am breaking 49 × 50 - 1. ತುಂಬ ಈಸಿ ಇದೆ. 49 ಇದೆ ಅಲ್ವಾ, ಸೊ 50 ಅಂತ ತಗೋಬೇಕು ಹೌದಲ್ವಾ. 50 - 1 ಹೌದಲ್ವಾ. 50ಯಲ್ಲಿ 1 ಸಪ್ರೇಟ್ ಮಾಡಿದ್ರೆ ಎಷ್ಟು ಬರುತ್ತೆ, ಸೊ 0ಅಲ್ಲಿ 1 ಸಪ್ರೇಟ್ ಮಾಡೋಕ್ಕೆ ಬರೋಲ್ಲ, 10 ಆಗುತ್ತೆ. 10ನಲ್ಲಿ 1 ಸಪ್ರೇಟ್ ಮಾಡಿದ್ರೆ 9, ದಿಸ್ 5 becomes 4 ಹೌದಲ್ವಾ. 49 ಬಂತು ಹೌದಲ್ವಾ. ಸೊ ಹಾಗಾದರೆ 49ನ ಮಲ್ಟಿಪಲ್ಸ್ ಆಫ್ 10ನಲ್ಲಿ ಹೇಗೆ ಬ್ರೇಕ್ ಮಾಡ್ತಿದ್ದೀನಿ, 50 - 1. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಸೊ 7ಇಂದ 50ನ ಮಲ್ಟಿಪ್ಲೈ ಮಾಡಬೇಕು, 7ಇಂದ 1ಅನ್ನು ಮಲ್ಟಿಪ್ಲೈ ಮಾಡಬೇಕು ಹೌದಲ್ವಾ. 7ಇಂದ 50, 7 × 50 ಹೌದಲ್ವಾ. ಸೊ ಇಲ್ಲಿ ಮೈನಸ್ ಸೈನ್ ಇದೆ, ಐ ಆಮ್ ರೈಟಿಂಗ್ ಮೈನಸ್ ಸೈನ್ ಆ್ಯಸ್ ಇಟ್ ಈಸ್. 7 × 1 ಹೌದಲ್ವಾ. ನೆಕ್ಸ್ಟ್ ಸ್ಟೆಪ್ ಮಲ್ಟಿಪ್ಲಿಕೇಶನ್, 7 5s 35. ಸೊ ಐ ಆಮ್ ರೈಟಿಂಗ್ ದಿಸ್ 0ನ ಬರೆಯೋದನ್ನು ಮರಿಬಾರ್ದು. ಸೊ 7 5s 35 ಮಲ್ಟಿಪ್ಲೈ ಮಾಡಿ ಈ 0ನ ಬಿಟ್ಟು ಬಿಡ್ತೀರಾ ನೀವು ಓಕೆನಾ. ಸೊ ಆ ಥರ ಮಿಸ್ಟೇಕ್ ಆಗಬಾರ್ದು. 7 5s 35, ರೈಟ್ ಡೌನ್ 0 ಮೀನ್ಸ್ 57s or 750s 350. ಸೊ ರೈಟ್ ಡೌನ್ ದಿಸ್ ಮೈನಸ್ ಸೈನ್ ಆ್ಯಸ್ ಇಟ್ ಈಸ್. 7 1s 7 ಹೌದಲ್ವಾ. ನೆಕ್ಸ್ಟ್ ಸ್ಟೆಪ್ಪು ಸಬ್ಟ್ರಾಕ್ಷನ್, 350 - 7. ಸೊ 7 ಎಲ್ಲಿ ಬರ್ದಿದ್ದೀನಿ ನೋಡ್ರಿ, ನಾನು ಎಲ್ಲಿ ಬರ್ದು ಸಬ್ಟ್ರಾಕ್ಟ್ ಮಾಡ್ತಿದ್ದೀನಿ ಹೌದಲ್ವಾ. ಸೊ 0ರಲ್ಲಿ 7 ಸಬ್ಟ್ರಾಕ್ಟ್ ಮಾಡಿದ್ರೆ 3 ಮೀನ್ಸ್ ಸೊ ಏನು ಬಾರು ತಗೊಂಡಾಗ 10 ಆಗುತ್ತೆ ಹೌದಲ್ವಾ. 10ನಲ್ಲಿ 7 ಸಬ್ಟ್ರಾಕ್ಟ್ ಮಾಡಿದ್ರೆ 3 ಹೌದಲ್ವಾ. ದಿಸ್ 5 becomes 4 ಹೌದಲ್ವಾ, 4 ಆಗುತ್ತೆ ಹೌದಲ್ವಾ. ಸೊ 4 3 343 ಓಕೆನಾ. ಸೊ ಎಲ್ಲ ಸ್ಟೆಪ್ ಮಾಡ್ತೀರಾ, ಇಲ್ಲಿ ಮೈನಸ್ ಸೈನ್ ಇರುತ್ತೆ ಹೌದಲ್ವಾ. ಸೊ ಮೈನಸ್ ಸೈನ್ ಇದೆ, ಸೊ ಸಪ್ರೇಟ್ ಮಾಡಬೇಕು. ಸಪ್ರೇಟ್ ಮಾಡಾದ್ಮೇಲೆ ಇನ್ನೂ ಒಂದು ಸ್ಟೆಪ್ ಏನು ಮಾಡಬೇಕು, ವರ್ಕಿಂಗ್ ಕಾಲಮಲ್ಲಿ ನಾವು ಮಾಡಿರೋ ಪ್ರಾಬ್ಲಮ್ ಕರೆಕ್ಟ್ ಇದೆಯೋ ಇಲ್ಲೋ ಅಂತೇಳಿ ನಾವು ವೆರಿಫೈ ಮಾಡಬೇಕು. ಸೊ ಏನು ಮಾಡಬೇಕು, ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ ನೋಡಬೇಕು ನಾವು. ಸೊ ನಾವು ಮಾಡಿರೋ ಪ್ರಾಬ್ಲಮ್ ಕರೆಕ್ಟ್ ಇದೆ ಅಂತ ಸೊ ಬ್ಲೈಂಡ್ಲಿ ಅಕ್ಸೆಪ್ಟ್ ಮಾಡ್ಕೋಬಾರ್ದು, ಒಪ್ಕೋಬಾರ್ದು ಓಕೆನಾ. ವೆರಿಫೈ ಮಾಡಬೇಕು. 49 7s 7 9s 63, ಕ್ಯಾರಿ 3 ಓಕೆ. 7 4s 28, 28 + 6 is 34 ಹೌದಲ್ವಾ. 28 7 4s 28, 29 30 31 32 33 34 ಕರೆಕ್ಟ್ ಅಲ್ಲ. 343 ಆನ್ಸರ್ ಕರೆಕ್ಟ್ ಬಂದಿದೆ. ಸೊ ಈ ಥರ ನಾವು ವೆರಿಫೈ ಮಾಡಬೇಕು ಓಕೆನಾ. ನೆಕ್ಸ್ಟ್ ಪ್ರಾಬ್ಲಮ್, so I am solving directly
I am solving ಈ ಪ್ರಾಬ್ಲಮ್ 8 ಇಂಟು 29 ಹೌದಲ್ವಾ? ಎಷ್ಟು ಈಸಿ ಇದೆ ನೋಡ್ರಿ. 49 ಇದೆ, ಸೊ 1 ಜಾಸ್ತಿ ಮಾಡಬೇಕು ಮೈಂಡಲ್ಲಿ. 50 ಇದೆ ಹೌದಲ್ವಾ? 50 ಮಾಡಬೇಕು. 50 ಮೈನಸ್ 1. ಹಾಗೆ ಇಲ್ಲಿ 29 ಇದೆ ಅಂದರೆ ಸೊ 30 ಮೈನಸ್ 1. ರೈಟ್ ಡೌನ್ 8 ಆ್ಯಸ್ ಇಟ್ ಈಸ್. ಸೊ ಇನ್ಸ್ಟೆಡ್ ಆಫ್ ಇಂಟು ಐ ಆಮ್ ರೈಟಿಂಗ್ ಬ್ರ್ಯಾಕೆಟ್. ಸೊ ಐ ಆಮ್ ಬ್ರೇಕಿಂಗ್ 29 ಇಂಟು 30 ಮೈನಸ್ 1 ಹೌದಲ್ವಾ? ಮಲ್ಟಿಪಲ್ಸ್ ಆಫ್ 10 ಯೂಸ್ ಮಾಡಬೇಕು. ಓಕೆನಾ? ನೆಕ್ಸ್ಟ್ ಸ್ಟೆಪ್ ವಿ ಹ್ಯಾವ್ ಟು ಮಲ್ಟಿಪ್ಲೈ 8 ವಿತ್ 30 ಆ್ಯಂಡ್ 1. ಸೊ ಏನು ಮಾಡ್ತಿದ್ದೀನಿ 8 ಇಂಟು 30 ಹೌದಲ್ಲ, ಬ್ರ್ಯಾಕೆಟ್ ಹಾಕ್ತಿದ್ದೀನಿ. ಐ ಆಮ್ ರೈಟಿಂಗ್ ಮೈನಸ್ ಸೈನ್. ಓಕೆ, 8 ಇಂಟು 1 ಹೌದಲ್ವಾ? ನೆಕ್ಸ್ಟ್ 8 3s are 24. ಸೊ ಐ ಆಮ್ ರೈಟಿಂಗ್ 0 ಮೈನಸ್ 8 1s are 8 ಹೌದಲ್ವಾ? 240 ಮೈನಸ್ 8. So 10 minus 8 is 2. This 4 becomes 3. So write down 3. 232 is the answer. ಹೌದಲ್ವಾ? ಸೊ ಈ ಥರ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಐ ಆಮ್ ಸಾಲ್ವಿಂಗ್ ಒನ್ ಮೋರ್ ಪ್ರಾಬ್ಲಮ್. So I am solving J problem. 5 into 69. So how to break 69? 70 minus 1. So write down 5 instead of into, write down bracket. So I am breaking 69 into 70 minus 1. Next step we have to multiply 5 with 70 and 1. So I am writing 5 into 70. Okay na? Write down minus sign. 5 into 1. So next step is multiplication. 5 7s are 35. Okay, write down this 0 as it is. This is very important. Okay na? 5 7s are 35. 5 zeros are 0. Or write down 5 7s are 35. Write down this 0 as it is. Put minus sign. 5 1s are 5. Next step is subtraction. So 350 minus 5. Minus 5. So we cannot subtract 5 from 0. Take borrow. This 0 becomes 10s. This 5 becomes 4. 10 minus 5 is 5. Write down 4. Write down 3 as it is. Answer is 345 is the answer. Okay. ಸೊ ಈ ಥರ ನಾವು ಏನು ಮಾಡಬೇಕು? ಸೊ ಮಲ್ಟಿಪಲ್ಸ್ ಆಫ್ 10ನ ಯೂಸ್ ಮಾಡಿ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಸಬ್ ಹೆಡ್ಡಿಂಗ್ ಎಸ್ಟಿಮೇಟಿಂಗ್ ಪ್ರಾಡಕ್ಟ್. Estimating product. So estimating product nothing but we have to round up the number. ನಂಬರನ್ನು ಏನು ಮಾಡಬೇಕು? ರೌಂಡ್ ಅಪ್ ಮಾಡಬೇಕು. ಸೊ ರೌಂಡ್ ಅಪ್ ಮಾಡಿ ಮಲ್ಟಿಪ್ಲೈ ಮಾಡಬೇಕು. ಸೊ ನಿಮಗೆ ಗೊತ್ತಿದೆ ಹೌದಲ್ವಾ? ರೌಂಡ್ ಅಪ್ ಅಂದರೆ ನಿಯರೆಸ್ಟ್ 10, ನಿಯರೆಸ್ಟ್ 100, ನಿಯರೆಸ್ಟ್ 1000ಗೆ ರೌಂಡ್ ಅಪ್ ಮಾಡಬೇಕು ಹೌದಲ್ವಾ? ಸೊ ಇಲ್ಲಿ ಯಾವ ಪ್ಲೇಸ್ ವ್ಯಾಲಿಗೆ ರೌಂಡ್ ಅಪ್ ಮಾಡೋಕ್ಕೆ ಹೇಳಿರ್ತಾರೋ ಆ ಪ್ಲೇಸ್ ವ್ಯಾಲಿಗೆ ನಾವು ರೌಂಡ್ ಅಪ್ ಮಾಡಬೇಕು. ಸೊ ನೆಕ್ಸ್ಟ್ ಸಬ್ ಹೆಡ್ಡಿಂಗ್ estimating product. ಹೌದಲ್ವಾ? ಸೊ ಏನು ಮಾಡೋಣ ನಾವು? ಸೊ ಡೈರೆಕ್ಟ್ ಎಕ್ಸಸೈಸ್ 3.3 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಎಕ್ಸಸೈಸ್ 3.3. ಫಸ್ಟ್ ಒನ್, estimate the following products by rounding. Estimate the following products by rounding one number to the nearest 10 number to the nearest 10. ಸೊ ನಿಯರೆಸ್ಟ್ 10 ಪ್ಲೇಸಿಗೆ ಯಾವುದಾದ್ರೂ ಒಂದು ನಂಬರನ್ನು ನಾವು ರೌಂಡ್ ಅಪ್ ಮಾಡಬೇಕು. ಸೊ ರೌಂಡ್ ಅಪ್ ಮಾಡಿ ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು ಹೌದಲ್ವಾ? ಸೊ ಫಸ್ಟ್ ಒನ್ ನೋಡ್ರಿ. ಸೊ ಎಕ್ಸಸೈಸ್ ಫಸ್ಟ್ ಒನ್,
ಫಸ್ಟ್ ಮೇನ್ ಪ್ರಾಬ್ಲಮ್ ಓಕೆನಾ. ಎ ಪ್ರಾಬ್ಲಮ್ 57 ಇಂಟು 31 ಹೌದಲ್ವಾ. ಸೊ 1 ನಂಬರನ್ನು ರೌಂಡ್ ಅಪ್ ಮಾಡಬೇಕು. ಸೊ ಐ ಆಮ್ ರೈಟಿಂಗ್ 57 ಆ್ಯಸ್ ಇಟ್ ಈಸ್. ಯಾಕೆ ಇನ್ ದ ಕ್ವಶನ್ ಓನ್ಲಿ, ಕ್ವಶನಲ್ಲೇ ಅವ್ರು ಹೇಳಿದ್ದಾರೆ ಎಸ್ಟಿಮೇಟ್ ದ ಫಾಲೋವಿಂಗ್ ಪ್ರಾಡಕ್ಟ್ ಬೈ ರೌಂಡಿಂಗ್ ಒನ್ ನಂಬರ್, ಓನ್ಲಿ ಒನ್ ನಂಬರ್ ಟು ದ ನಿಯರೆಸ್ಟ್ 10ಗೆ ರೌಂಡ್ ಅಪ್ ಮಾಡಬೇಕು. ಸೊ ರೌಂಡ್ ಅಪ್ ಮಾಡಿ ಎಸ್ಟಿಮೇಟ್ ಮಾಡಬೇಕು. ಐ ಆಮ್ ರೈಟಿಂಗ್ 57 ಆ್ಯಸ್ ಇಟ್ ಈಸ್. ಸೊ ಇಂಟು ಆ್ಯಸ್ ಇಟ್ ಈಸ್ ಬರ್ತಿದ್ದೀನಿ. ಸೊ ನಿಯರೆಸ್ಟ್ 10 ಅಂದರೆ 10ಸ್ ಪ್ಲೇಸಲ್ಲಿ ಏನಿದೆ 3 ಇದೆ, 3 ಡಿಜಿಟ್ ಇದೆ ಹೌದಲ್ವಾ. ಸೊ 3ನ ರೌಂಡ್ ಅಪ್ ಮಾಡಬೇಕಂದ್ರೆ ರೈಟ್ ಸೈಡಲ್ಲಿ 1 ಇದೆ ಅಂದರೆ ಇದು 3 ಇದ್ದಿದ್ದು ಏನಾಗುತ್ತೆ ಆ್ಯಸ್ ಇಟ್ ಈಸ್ 3 ಆಗುತ್ತೆ. ಹಾಗೆ ಬರೀಬೇಕು. ಸೊ 3 ಹಾಗೆ ಬರೀಬೇಕು. ಇನ್ಸ್ಟೆಡ್ ಆಫ್ 1 ಏನು ಬರೀಬೇಕು 0. ಸೊ ನಿಮಗೆ ರೌಂಡ್ ಅಪ್ ಮಾಡೋದು ಗೊತ್ತೇ ಇದೆ, ಎಸ್ಟಿಮೇಟ್ ಮಾಡೋದು. ಸೊ ಅದೇ ಸ್ಟೆಪ್ ಓಕೆನಾ. ನೆಕ್ಸ್ಟ್ ಸ್ಟೆಪ್ ಮಲ್ಟಿಪ್ಲಿಕೇಶನ್ ಹೌದಲ್ವಾ. ಸೊ ಮಲ್ಟಿಪ್ಲೈ ಮಾಡೋಣ ಹೌದಲ್ವಾ. ಈ 0 ಇದೆ 30 ಹೌದಲ್ವಾ. 30ಯಲ್ಲಿ ಈ 0 ಹಾಗೆ ಬರ್ಕೊಳ್ರಿ ಆನ್ಸರ್ ಪ್ಲೇಸಲ್ಲಿ ಓಕೆನಾ. ನೆಕ್ಸ್ಟ್ 3ಇಂದ 57ಅನ್ನು ಮಲ್ಟಿಪ್ಲೈ ಮಾಡಿರಿ. 3 7s are 21, ಕ್ಯಾರಿ 2, 3 5s are 15, 15 + 2 is 17 ಹೌದಲ್ವಾ. ಆನ್ಸರ್ ಇಸ್ 1710. ಸೊ ಈ ಥರ ನಾವೇನು ಮಾಡಬೇಕು ಮಲ್ಟಿಪ್ಲೈ ಮಾಡಬೇಕು ಓಕೆನಾ. ನೆಕ್ಸ್ಟ್ ಸ್ಟೆಪ್ಪು, ನೆಕ್ಸ್ಟ್ ಪ್ರಾಬ್ಲಮ್ ಬಿ ಪ್ರಾಬ್ಲಮ್. ಸೊ ಇಲ್ಲಿ ನೋಡ್ರಿ ಸ್ವಲ್ಪ ಚೇಂಜ್ ಇದೆ. 67 ಇಂಟು 6. ಸೊ ಇಲ್ಲಿ ನಿಯರೆಸ್ಟ್ 10ಗೆ ರೌಂಡ್ ಅಪ್ ಮಾಡಿರಿ ಅಂದರೆ ಸೊ ಇಲ್ಲಿ 6 1s ಪ್ಲೇಸಲ್ಲಿ ಇದೆ, 6 1 ಡಿಜಿಟ್. ಸೊ 1s ಪ್ಲೇಸಲ್ಲಿ ಇದೆ. ಸೊ ಇದನ್ನು ರೌಂಡ್ ಅಪ್ ಮಾಡೋಕ್ಕೆ ಬರಲ್ಲ. ಸೊ ನಿಯರೆಸ್ಟ್ 10 ಪ್ಲೇಸಿಗೆ ರೌಂಡ್ ಅಪ್ ಮಾಡಿರಿ ಅಂದರೆ ಸೊ ಇದು 66ನ ರೌಂಡ್ ಅಪ್ ಮಾಡಿ ನಾವು ಮಲ್ಟಿಪ್ಲೈ ಮಾಡೋಣ. ಸೊ 6ನ 67ಅಲ್ಲಿ ಹೌದಲ್ವಾ. 6 10ಸ್ ಪ್ಲೇಸಲ್ಲಿದೆ. ಸೊ 10ಸ್ ಪ್ಲೇಸಿಗೆ ನಿಯರೆಸ್ಟ್ 10ಸ್ ಪ್ಲೇಸಿಗೆ ರೌಂಡ್ ಅಪ್ ಮಾಡಬೇಕು. 6ನ ರೌಂಡ್ ಅಪ್ ಮಾಡ್ತಿದೆ ಅಂದರೆ ರೈಟ್ ಸೈಡ್ 7 ಇದೆ ಅಂದರೆ 6ಗೆ 1 ಆ್ಯಡ್ ಮಾಡೋಣ. ಹಾಗಾದ್ರೆ ಏನಾಗುತ್ತೆ 7 ಆಗುತ್ತೆ ಹೌದಲ್ವಾ. ಇನ್ಸ್ಟೆಡ್ ಆಫು 7 ಏನು ಬರೆಯೋಣ, ಈ 7 ಬದಲಿ 0 ಬರೆಯೋಣ. ರೈಟ್ ಡೌನ್ ಇಂಟು ಆ್ಯಂಡ್ 6 ಆ್ಯಸ್ ಇಟ್ ಈಸ್ ಹೌದಲ್ವ. ನೆಕ್ಸ್ಟ್ ಸ್ಟೆಪ್ ನಿಮಗೆ ಮಲ್ಟಿಪ್ಲೈ ಗೊತ್ತೇ ಇದೆ ಓಕೆನಾ. 76 ಆರ್ ಸೊ ಇಲ್ಲಿರೋ 0ನ ಹಾಗೆ ಬರ್ಕೊಳ್ರಿ ಆನ್ಸರಲ್ಲಿ ಓಕೆ. 6 7s ಮಲ್ಟಿಪ್ಲೈ ಮಾಡಿರಿ. 6 7s 42 ಓಕೆನಾ. ಸೊ ಈ ಥರ ಮಲ್ಟಿಪ್ಲೈ ಮಾಡೋದು. ಇಲ್ಲ 6 0s 0, ಎನಿಥಿಂಗ್ ಮಲ್ಟಿಪ್ಲೈಡ್ ಬೈ 0 is 0 ಹೌದಲ್ವಾ. 6 0s 0, 6 7s 42 ಈ ಥರ ಆದರೂ ಮಾಡಿರಿ. ಇಲ್ಲ ಅಂದರೆ ಸೊ ಇಲ್ಲಿ ಮಲ್ಟಿಪ್ಲೇಯರಲ್ಲಿ 0 ಇದ್ದರೆ 0ನ ಬರ್ದು ರಿಮೈನಿಂಗ್ ಡಿಜಿಟ್ಸನ್ನು ಮಲ್ಟಿಪ್ಲೈ ಮಾಡಿರಿ ಓಕೆನಾ. ನೆಕ್ಸ್ಟ್ ಪ್ರಾಬ್ಲಮ್ ಸಿ ಪ್ರಾಬ್ಲಮ್. (27) 26 into 29. 26 ಸಿ ಪ್ರಾಬ್ಲಮ್ 26 into 29 ಹೌದಲ್ವಾ. ಸೊ ಇಲ್ಲಿ ಏನು ಮಾಡೋಣ, ಸೊ 1 ನಂಬರನ್ನ ಏನು ಮಾಡೋಣ ರೌಂಡ್ ಅಪ್ ಮಾಡೋಣ. ಸೊ ಐ ಆಮ್ ರೈಟಿಂಗ್ 26 ಆ್ಯಸ್ ಇಟ್ ಈಸ್, ಇಂಟು ಸೈನ್ ಆ್ಯಸ್ ಇಟ್ ಈಸ್. ಸೊ ನಿಯರೆಸ್ಟ್ 10th ಪ್ಲೇಸಲ್ಲಿ 2 ಇದೆ ಹೌದಲ್ವಾ. ಸೊ ಏನು ಮಾಡಬೇಕು 2ನ ರೌಂಡ್ ಅಪ್ ಮಾಡಬೇಕಂದ್ರೆ ಇಲ್ಲಿ 9 ಇದೆ ಅಂದರೆ ಏನಾಗುತ್ತೆ 2ಗೆ 1 ಆ್ಯಡ್ ಮಾಡಬೇಕಾಗುತ್ತೆ. 2 + 1 is 3 ಆಗುತ್ತೆ ಹೌದಲ್ವಾ. ಸೊ ಇನ್ಸ್ಟೆಡ್ ಆಫ್ 9 0 ಬರೆಯೋಣ. ನೆಕ್ಸ್ಟ್ ಸ್ಟೆಪ್ ನಿಮಗೆ ಮಲ್ಟಿಪ್ಲಿಕೇಶನ್ ಗೊತ್ತೇ ಇದೆ. ಇಲ್ಲಿ 0 ಇದೆ, ಮಲ್ಟಿಪ್ಲೇಯರಲ್ಲಿ 0 ಬರ್ಕೊಳ್ರಿ. ರಿಮೈನಿಂಗ್ 3 and 26ನ ಮಲ್ಟಿಪ್ಲೈ ಮಾಡಿರಿ ಹೌದಲ್ವಾ. ಸೊ 3 6 18, ಕ್ಯಾರಿ 1, 3 2s 6 + 1 is 7 ಆ್ಯಂಡ್ ಆನ್ಸರ್ ಈಸ್ 780 ಓಕೆ. ಈ ಥರ ಮಲ್ಟಿಪ್ಲೈ ಮಾಡಬೇಕು. ಸೊ ಡೈರೆಕ್ಟ್ಲಿ ಐ ಆಮ್ ಸಾಲ್ವಿಂಗ್ ಎಫ್ ಪ್ರಾಬ್ಲಮ್. ಎಫ್ ಪ್ರಾಬ್ಲಮ್ 67 into 8 ಹೌದಲ್ವಾ. ಸೊ ಇಲ್ಲೂ ಸೊ 10th ಪ್ಲೇಸಲ್ಲಿ ಅಂದರೆ 67ನ್ನು ನಾವು ಏನು ಮಾಡಬೇಕು ಸೊ ರೌಂಡ್ ಅಪ್ ಮಾಡಬೇಕು ಹೌದಲ್ವಾ. ಸೇಮ್ ಸೊ ಬಿ ಪ್ರಾಬ್ಲಮ್ ಥರ ಇದೆ. ಇಲ್ಲಿ 8 ಇದೆ ಅಷ್ಟೇ, ಅಲ್ಲಿ 6 ಇತ್ತು. ಸೊ ಇದನ್ನು ಏನು ಮಾಡೋಣ ರೌಂಡ್ ಅಪ್ ಮಾಡಿದ್ರೆ 6ನ ರೌಂಡ್ ಅಪ್ ಮಾಡಿದ್ರೆ ಏನಾಗುತ್ತೆ 70 ಆಗುತ್ತೆ ಹೌದಲ್ವಾ. 70 into 6 0. ಸೊ 0ನ ಇಲ್ಲಿ ಬರೆದಿದ್ದೀನಿ. ಸೊ 7 8s 56. ಆನ್ಸರ್ ಇಸ್ 560. ನೆಕ್ಸ್ಟ್ ಮೀನ್ estimate the product by rounding to the nearest 100. Second mean estimate the product by rounding
rounding to the nearest 100. ಸೊ ನಿಯರೆಸ್ಟ್ 100 ಪ್ಲೇಸ್ ವ್ಯಾಲಿಗೆ ಏನು ಮಾಡಬೇಕು, ರೌಂಡ್ ಅಪ್ ಮಾಡಬೇಕು, ಹೌದಲ್ವಾ. ಎ ಪ್ರಾಬ್ಲಮ್ 534 ಇಂಟು 359. ಸೊ 534ನ ಫಸ್ಟು ರೌಂಡ್ ಅಪ್ ಮಾಡೋಣ. ಸೊ 534 359, ಹೌದಲ್ವಾ. ಸೊ ನಿಯರೆಸ್ಟ್ 100 ಪ್ಲೇಸಿಗೆ ಏನು ಮಾಡಬೇಕು, ರೌಂಡ್ ಅಪ್ ಮಾಡಬೇಕು. ಎಸ್ಟಿಮೇಟ್ ದ ಪ್ರಾಡಕ್ಟ್ ಬೈ ರೌಂಡಿಂಗ್ ಟು ದ ನಿಯರೆಸ್ಟ್ 100 ಅಂದರೆ ಸೊ ಎರಡೂ ನಂಬರ್ಸನ್ನ ನಿಯರೆಸ್ಟ್ 100ಗೆ ನಾವೇನು ಮಾಡಬೇಕು, ಸೊ ರೌಂಡ್ ಅಪ್ ಮಾಡಬೇಕು. ಸೊ ರೌಂಡ್ ಅಪ್ ಮಾಡಿ ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಸೊ 534 ಇದೆ, 100 ಪ್ಲೇಸಲ್ಲಿ ಇಲ್ಲಿ 5 ಇದೆ, ಇಲ್ಲಿ 100 ಪ್ಲೇಸಲ್ಲಿ 3 ಇದೆ. 5ನ ರೌಂಡ್ ಅಪ್ ಮಾಡೋಣ. 5ನ ರೌಂಡ್ ಅಪ್ ಮಾಡಬೇಕಂದ್ರೆ ರೈಟ್ ಸೈಡ್ 3 ಇದೆ ಅಂದರೆ 5 ಆ್ಯಸ್ ಇಟ್ ಈಸ್ ಹಾಗೆ ಬರಿಬೇಕಾಗುತ್ತೆ. ಸೊ ಇನ್ಸ್ಟೆಡ್ ಆಫ್ 3 ಆ್ಯಂಡ್ 0 ಏನು ಬರೆಯೋಣ, 2 zeros ಬರೆಯೋಣ, ಹೌದಲ್ವಾ. ನೆಕ್ಸ್ಟ್ 3ನ ರೌಂಡ್ ಅಪ್ ಮಾಡ್ತಿದ್ದೀನಿ ಅಂದರೆ ರೈಟ್ ಸೈಡ್ 5 ಇದೆ, ಹೌದಲ್ವಾ. ಸೊ 3ಗೆ 1 ಆ್ಯಡ್ ಮಾಡಬೇಕು. 3 + 1 = 4 ಆಗುತ್ತೆ. 5 and 9 ಇನ್ಸ್ಟೆಡ್ ಆಫ್ ದೀಸ್ 2 digit ಐ ಆಮ್ ರೈಟಿಂಗ್ 2 zeros. ನೆಕ್ಸ್ಟು ಪ್ರಾಡಕ್ಟ್ ಫೈಂಡ್ ಔಟ್ ಮಾಡಬೇಕು. ಸೊ 500 ಇಂಟು 400. ಸೊ ಈಸಿ ಮೆಥಡ್ ಏನು ಮಾಡಬೇಕು, ಇಲ್ಲಿ 400 ಇದೆ, ಇಲ್ಲಿ 500 ಇದೆ, ಇಲ್ಲಿ ಎಷ್ಟು ಝೀರೋಸ್ ಇದೆ, 2 zeros ಇದೆ, ಇಲ್ಲಿ ಎಷ್ಟು ಝೀರೋಸ್ ಇದೆ, 2 zeros ಇದೆ. ಟೋಟಲ್ ನಂಬರ್ ಆಫ್ ಝೀರೋಸ್ ಎಷ್ಟಿದೆ, 4 ಇದೆ. 1 2 3 4. ಸೊ ಆನ್ಸರಲ್ಲಿ ಈ 4 zeros ಬರ್ಕೊಂಡ್ಬಿಡ್ರಿ, ಓಕೆನಾ. ನೆಕ್ಸ್ಟು ರಿಮೈನಿಂಗ್ ಡಿಜಿಟ್ 4 and 5. 4 5s are 20, ಓಕೆನಾ. ಸೊ ಆನ್ಸರ್ ಈಸ್ 2 lakh. Next problem, B problem. $327 into 716. Same step, same method. 327 and 716 ರೌಂಡ್ ಅಪ್ ಮಾಡೋಣ. 100 ಪ್ಲೇಸಿಗೆ 3 ಇದೆ ಅಂದರೆ ಹೌದಲ್ಲ, 3ನ ರೌಂಡ್ ಅಪ್ ಮಾಡಬೇಕು. ಇಲ್ಲಿ 2 ಇದೆ ಅಂದರೆ ಏನು, ಸೊ ಐ ಆಮ್ ರೈಟಿಂಗ್ 3 ಆ್ಯಸ್ ಇಟ್ ಈಸ್. ಸೊ ಹೌದಲ್ವಾ, 300 ಆಗುತ್ತೆ. ಸೊ ನೆಕ್ಸ್ಟು 7ನ ರೌಂಡ್ ಅಪ್ 716 ನಿಯರೆಸ್ಟ್ ಪ್ಲೇಸ್ ವ್ಯಾಲಿಗೆ ರೌಂಡ್ ಅಪ್ ಮಾಡಿದರೆ 7ನ ರೌಂಡ್ ಅಪ್ ಮಾಡಿದರೆ ಇಲ್ಲಿ 1 ಇದೆ ಅಂದರೆ ಏನಾಗುತ್ತೆ, 7 ಆ್ಯಸ್ ಇಟ್ ಈಸ್ ಬರ್ದು ಇನ್ಸ್ಟೆಡ್ ಆಫ್ 1 and 6 2 zeros ಬರೆಯೋಣ. ನೆಕ್ಸ್ಟು 300 ಇಂಟು 700 ಮಲ್ಟಿಪ್ಲೈ ಮಾಡೋಣ. ಸೊ ನಂಬರ್ ಆಫ್ ಝೀರೋಸ್ ಎಷ್ಟಿದೆ, 1 2 3 4. ಸೊ ರೈಟ್ ಡೌನ್ ಇನ್ ದ ಆನ್ಸರ್ ಪ್ಲೇಸ್. ದೆನ್ you have to multiply remaining digit. 7 3s are 21, okay na. 2,10,000. So this is, okay, this is the answer. Next, directly I am solving E problem. 853 into 293. ಹೌದಲ್ವಾ, ಓಕೆನಾ. ಸೇಮ್ ಸ್ಟೆಪ್, round the numbers to the nearest 100 place value. ಓಕೆನಾ. ಹಿಯರ್ ಇನ್ ದ ಪ್ಲೇಸ್ ಆಫ್ 100 8 digit 8 is here. ಓಕೆ, ಇಲ್ಲಿ 2 ಇದೆ. ಸೊ 8ನ ರೌಂಡ್ ಅಪ್ ಮಾಡಬೇಕು. ಸೊ ಇಲ್ಲಿ 5 ಇದೆ ಅಂದರೆ 8 ಇದ್ದಿದ್ದು 9 ಆಗುತ್ತೆ, 900. ಸೊ ಇಲ್ಲಿ 2ನ ರೌಂಡ್ ಅಪ್ ಮಾಡಬೇಕಂದ್ರೆ ಇಲ್ಲಿ 9 ಇದೆ ಅಂದರೆ 2ಗೆ 1 ಆ್ಯಡ್ ಮಾಡೋಣ, 300 ಆಗುತ್ತೆ. ನೆಕ್ಸ್ಟು 900 ಇಂಟು 300, ಹೌದಲ್ವಾ. ಸೊ 2 zeros ಇದೆ, ಹೌದಲ್ವಾ. ನಂಬರ್ ಆಫ್ ಝೀರೋಸ್ 4 ಇದೆ. ಸೊ ನೆಕ್ಸ್ಟ್ ರಿಮೈನಿಂಗ್ 3 and 9 ಮಲ್ಟಿಪ್ಲೈ ಮಾಡೋಣ. 3 9s are 27. Answer is 2,70,000. Okay. So one more problem. So I am solving H problem. 271 into 523. So 271
523ನ ನಿಯರೆಸ್ಟ್ 100 ಪ್ಲೇಸ್ ವ್ಯಾಲ್ಯೂಗೆ ರೌಂಡ್ ಅಪ್ ಮಾಡೋಣ. ಸೊ 2 ಇದೆ ಅಂದರೆ 7 ಇದೆ ಅಂದರೆ 2 ಏನಾಗುತ್ತೆ 300 ಹೌದಲ್ವಾ, 3 ಆಗುತ್ತೆ 300. ನೆಕ್ಸ್ಟ್ ಇಲ್ಲಿ 2 ಇದೆ ಅಂದರೆ ಐ ಆಮ್ ರೈಟಿಂಗ್ 5 ಆಸ್ ಇಟ್ ಈಸ್, ಇನ್ಸ್ಟೆಡ್ ಆಫ್ 2 and 3 ಐ ಆಮ್ ರೈಟಿಂಗ್ 2 zeros. ನೆಕ್ಸ್ಟ್ ಸ್ಟೆಪ್ ಈಸ್ ಮಲ್ಟಿಪ್ಲಿಕೇಶನ್. ಓಕೆನಾ. ಸೊ ನಂಬರ್ ಆಫ್ ಝೀರೋಸ್ 4 ಬರೆಯೋಣ. ಸೊ 1 2 3 4 ಇದೆ ಹೌದಲ್ವಾ, 5 3 is 15. ಓಕೆನಾ, 1,50,000. ಸೊ ಈ ಥರ ನಾವೇನು ಮಾಡಬೇಕು, ಏನು ಎಸ್ಟಿಮೇಟಿಂಗ್ ಪ್ರಾಡಕ್ಟ್ಸ್ ಅಂದರೆ ಈ ಥರ ನಾವೇನು ಮಾಡಬೇಕು, ಸಾಲ್ವ್ ಮಾಡ್ತಾ ಹೋಗಬೇಕು. ಓಕೆ, ನೆಕ್ಸ್ಟು ಹೆಡ್ಡಿಂಗ್ ಮಲ್ಟಿಪ್ಲೈಯಿಂಗ್ 4 ಡಿಜಿಟ್ ನಂಬರ್. ಸೊ ಮಲ್ಟಿಪ್ಲೈಯಿಂಗ್ 4 ಡಿಜಿಟ್ ನಂಬರ್ ಅಂದರೆ 4 ಡಿಜಿಟ್ ನಂಬರನ್ನು ಸೊ ನೀವು ಯಾವ ಮೆಥಡಲ್ಲಿ ಮಲ್ಟಿಪ್ಲೈ ಮಾಡ್ತೀರಾ ಅಂದರೆ 2 ಮೆಥಡಲ್ಲಿ ಮಲ್ಟಿಪ್ಲೈ ಮಾಡ್ತೀರಾ. ಸೊ ಒನ್ ಮೆಥಡ್ ಇಸ್ ಬಾಕ್ಸ್ ಮಲ್ಟಿಪ್ಲಿಕೇಶನ್, ಇನ್ನೊಂದು ಮೆಥಡು ಲ್ಯಾಟಿಸ್ ಮೆಥಡ್ ಆಫ್ ಮಲ್ಟಿಪ್ಲಿಕೇಶನಲ್ಲಿ ನೀವು ಸಾಲ್ವ್ ಮಾಡ್ತೀರಾ. ಓಕೆನಾ. ಸೊ ಫಸ್ಟ್ ಮಲ್ಟಿಪ್ಲೈಯಿಂಗ್ 4 ಡಿಜಿಟ್ ನಂಬರ್ ಅಂದರೆ ಸೊ 4 ಡಿಜಿಟ್ ನಂಬರನ್ನು ಹೇಗೆ ನೀವು ಮಲ್ಟಿಪ್ಲೈ ಮಾಡ್ತೀರಾ. ಸಿಂಗಲ್ ಡಿಜಿಟ್ ನಂಬರಿಂದ 4 ಡಿಜಿಟ್ ನಂಬರನ್ನು ಕಾಮನ್ ಆಗಿ ಸಿಂಪಲ್ ಆಗಿ ಮಾಡೋದನ್ನು ನಾವು ಸ್ಟಡಿ ಮಾಡೋಣ. ಓಕೆನಾ. ಸೊ ಮಲ್ಟಿಪ್ಲೈಯಿಂಗ್ 4 ಡಿಜಿಟ್ ನಂಬರ್ಸ್. ಸೊ ಮಲ್ಟಿಪ್ಲೈಯಿಂಗ್ 4 ಡಿಜಿಟ್ ನಂಬರ್. ಸೊ ಫಸ್ಟ್ 4 ಡಿಜಿಟ್ ನಂಬರನ್ನು ಮಲ್ಟಿಪ್ಲೈ ಮಾಡೋದನ್ನು ಸ್ಟಡಿ ಮಾಡಿ ನೆಕ್ಸ್ಟ್ ನಾವೇನು ಮಾಡೋಣ, ಬಾಕ್ಸ್ ಮಲ್ಟಿಪ್ಲಿಕೇಶನಲ್ಲಿ ಸೊ ಹಾಗೆಯೇ ಲ್ಯಾಟಿಸ್ ಮೆಥಡ್ ಮಲ್ಟಿಪ್ಲಿಕೇಶನಲ್ಲಿ ಹೇಗೆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀವಿ ಆ ಮೆಥಡಲ್ಲೂ ನಾವು ನಂಬರ್ಸನ್ನು ಮಲ್ಟಿಪ್ಲೈ ಮಾಡ್ಬೋದು. ಓಕೆನಾ. ಫಾರ್ ಎಕ್ಸಾಂಪಲ್ ಸೊ multiply 2341 into 5 ಹೌದಲ್ವಾ. ಸೊ ಮಲ್ಟಿಪ್ಲೈ ಮಾಡಬೇಕು. ಸೊ 2341ನ್ನು 4 ಡಿಜಿಟ್ ನಂಬರನ್ನು ಮಲ್ಟಿಪ್ಲೈ ಮಾಡ್ತಿದ್ದೀವಿ. ಸಿಂಗಲ್ ಡಿಜಿಟ್ ನಂಬರಿಂದ ನಾವೇನು ಮಾಡ್ತಿದ್ದೀವಿ, ಮಲ್ಟಿಪ್ಲೈ ಮಾಡ್ತಿದ್ದೀವಿ. ಸೇಮ್ ಅಡಿಷನ್ ಮತ್ತು ಸಬ್ಟ್ರಾಕ್ಷನಲ್ಲಿ ನಾವು ಹೇಗೆ ರೈಟ್ ಸೈಡಿಂದ ಮಲ್ಟಿಪ್ಲೈ ಮಾಡ್ತೀವೋ ಸೇಮ್ ಅದೇ ಥರ ಮಲ್ಟಿಪ್ಲೈ ಮಾಡಬೇಕು. ಸೊ ಏನು ಮಾಡಬೇಕು, ನಂಬರ್ಸಿಗೆ ಸ್ವಲ್ಪ ಸ್ಪೇಸನ್ನು ಕೊಟ್ಟು ನೀಟಾಗಿ ಈ ಥರ ಬರ್ದು ಮಲ್ಟಿಪ್ಲೈ ಮಾಡಬೇಕು. ಸೊ ಯಾವ ಸೈಡಿಂದ ಮಲ್ಟಿಪ್ಲೈ ಮಾಡ್ತೀವಿ ನಾವು, ಸೊ ನಮ್ಮ ರೈಟ್ ಸೈಡಿಂದ ಮಲ್ಟಿಪ್ಲೈ ಮಾಡ್ತಾ ಬರಬೇಕು. 5 1s 5, 5 4s 20 ಹೌದಲ್ವಾ. 20 ಅಂದರೆ 2 ಡಿಜಿಟ್ ನಂಬರ್, ಇಲ್ಲಿ 20 ಬರೆಯೋ ಹಾಗಿಲ್ಲ. ಸೇಮ್ ಏನು ಮಾಡಬೇಕು, ಇಲ್ಲಿರೋ ಝೀರೋನ ರೈಟ್ ಸೈಡ್ ಝೀರೋನ ಇಲ್ಲಿ ಬರ್ದು 2ನ ನೆಕ್ಸ್ಟ್ ಡಿಜಿಟಿಗೆ ಕ್ಯಾರಿ ಕೊಡಬೇಕು. ಓಕೆನಾ. ನೆಕ್ಸ್ಟ್ 5 3s ಮಲ್ಟಿಪ್ಲೈ ಮಾಡಬೇಕು. ಓಕೆನಾ. ನೆಕ್ಸ್ಟ್ ಕ್ಯಾರಿ ಕೊಟ್ಟಿರೋದನ್ನ ಆ್ಯಡ್ ಮಾಡಬೇಕು. ಮಲ್ಟಿಪ್ಲೈ ಮಾಡಾದಮೇಲೆ ಕ್ಯಾರಿ ಕೊಟ್ಟಿರೋದನ್ನ ಆ್ಯಡ್ ಮಾಡಬೇಕು. 5 3s 15, 15 + 2 17. ಸೇಮ್ 2 ಡಿಜಿಟ್ ನಂಬರ್ ಬಂದಿದೆ ಹೌದಲ್ವಾ. ರೇಟ್ ಒಂದು 7 ಆ್ಯಸ್ ಇಟ್ ಈಸ್, ಇಲ್ಲಿರೋ 1ನ್ನು ಇಲ್ಲಿ ಕ್ಯಾರಿ ಕೊಡಬೇಕು. ಓಕೆನಾ. 5 2s 10 + 1 11. ಸೊ ಈ ಥರ ನಾವು ಮಲ್ಟಿಪ್ಲೈ ಮಾಡ್ತೀವಿ. ಓಕೆನಾ. ಸೊ 1 ಡಿಜಿಟ್ ನಂಬರಿಂದ ನೀವು ಎಷ್ಟೇ ಡಿಜಿಟನ್ನು ಮಲ್ಟಿಪ್ಲೈ ಮಾಡೋದನ್ನು ನೀವು ಕಲಿತ್ರೆ ನೆಕ್ಸ್ಟ್ ಇಲ್ಲಿ 2 ಡಿಜಿಟ್ 3 ಡಿಜಿಟ್ ಎಷ್ಟೇ ಡಿಜಿಟ್ ಇರಲಿ ಸೇಮ್ ಇದೇ ಮೆಥಡನ್ನು ಫಾಲೋ ಮಾಡಬೇಕು. ಓಕೆನಾ. ಸೊ ಒನ್ ಮೋರ್ ಪ್ರಾಬ್ಲಮ್ ಫಾರ್ ಮಲ್ಟಿಪ್ಲೈಯಿಂಗ್ 4 ಡಿಜಿಟ್ ನಂಬರ್ಸ್. Example. Next B problem. 1466 ಹೌದಲ್ವಾ. ಸೊ 1460ನ ಮಲ್ಟಿಪ್ಲೈ 6ಇಂದ ಮಲ್ಟಿಪ್ಲೈ ಮಾಡೋಣ. ಓಕೆನಾ. 1460ನ 6 zeros 0, 6 6 36. ಸೊ 36 2 ಡಿಜಿಟ್ ನಂಬರ್ ರೈಟ್ ಸೈಡ್ ಡಿಜಿಟ್ನ ಇಲ್ಲಿ ಬರೆಯೋಣ. 3ನ ನೆಕ್ಸ್ಟ್ ಡಿಜಿಟಿಗೆ ಕ್ಯಾರಿ ಕೊಡೋಣ. ಅಂದರೆ 6 zeros 0, 6 6 6ಇಂದ 6ನ ಮಲ್ಟಿಪ್ಲೈ ಮಾಡಿದ್ದೀನಿ ಹೌದಲ್ವಾ. ರೈಟ್ ಸೈಡ್ ಡಿಜಿಟನ್ನು ಇಲ್ಲಿ ಬರ್ದು ನೆಕ್ಸ್ಟ್ ಡಿಜಿಟಿಗೆ 6 ಮಲ್ಟಿಪ್ಲೈ ಮಾಡಿದ್ದೀನಿ ಅಂದರೆ ನೆಕ್ಸ್ಟ್ ಡಿಜಿಟಿಗೆ ಕ್ಯಾರಿ ಕೊಡಬೇಕು. ಓಕೆನಾ. ಸೊ ಮಿಸ್ ಆಗಿ ಈ ಡಿಜಿಟಿಗೆ ಕ್ಯಾರಿ ಬರ್ಕೊಳ್ಳೋ ಹಾಗಿಲ್ಲ. ಓಕೆನಾ. ನೆಕ್ಸ್ಟ್ 6 4s 24, 24 + 3 27 ಕ್ಯಾರಿ 2 ಹೌದಲ್ವಾ. 27ಗೆ ರೈಟ್ ಸೈಡ್ ಡಿಜಿಟ್ ಇಲ್ಲಿ ಬರ್ದಿದ್ದೀನಿ, 2ನ ಕ್ಯಾರಿ ಕೊಟ್ಟಿದ್ದೀನಿ. 6 1s 6 + 2 is 8. ಓಕೆನಾ. ಒನ್ಸ್ ಅಗೇನ್ 6 zeros 0, 6 6 36 ಕ್ಯಾರಿ 3, 6 4s 24. ಸೊ 24ಗೆ 3 ಆ್ಯಡ್ ಮಾಡಿದ್ರೆ
27 ಆಗುತ್ತೆ, ಹೌದಲ್ವಾ? 7 ಕ್ಯಾರಿ 2, 6 1 6 ಪ್ಲಸ್ 2 8. ಸೊ ಈ ಥರ ನಾವೇನು ಮಾಡಬೇಕು, 4 ಡಿಜಿಟ್ ನಂಬರನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ ಒನ್ ಮೋರ್ ಎಕ್ಸಾಂಪಲ್, ಸಿ ಪ್ರಾಬ್ಲಮ್. ಸಿಕ್ಸ್ 6,337 ಇಂಟು 8 ಹೌದಲ್ವಾ? 8ಇಂದ ಮಲ್ಟಿಪ್ಲೈ ಮಾಡೋಣ. 8 7 56 ಹೌದಲ್ವಾ? 8 7 56 6 ಇಲ್ಲಿ ಬರೆದಿದ್ದೀನಿ. ಸೊ 5ಅನ್ನು ಇದಕ್ಕೆ ಕ್ಯಾರಿ ಕೊಡ್ತಿದ್ದೀನಿ, ಓಕೆನಾ? ಸೊ 8 3s 24 ಪ್ಲಸ್ 5 29 ಹೌದಲ್ವಾ? 29 ಬಂದಿದೆ. 9ಅನ್ನು ಬರೆದು ಇಲ್ಲಿ 2 ಕ್ಯಾರಿ ಕೊಡೋಣ, ಓಕೆನಾ? 24 ಪ್ಲಸ್ 5 29 ಕ್ಯಾರಿ 2. ಸೊ 8 3s 24 ಪ್ಲಸ್ 2 26 ಕ್ಯಾರಿ 2. ಸೊ 8 6 48 ಪ್ಲಸ್ 2 50,696. ಸೊ ಈ ಥರ ಏನು ಮಾಡಬೇಕು, ನಂಬರನ್ನು ಮಲ್ಟಿಪ್ಲೈ ಮಾಡಬೇಕು. ನೀವು ಮನೆಯಲ್ಲಿ ಏನು ಮಾಡಬೇಕು, ಸೊ ನೀವೇ ಓನ್ ಪ್ರಾಬ್ಲಮ್ಸನ್ನು ಹಾಕಿ ಮಲ್ಟಿಪ್ಲೈ ಮಾಡಬೇಕು. ಸೊ ಏನು, ಸಿಂಗಲ್ ಡಿಜಿಟಿಂದ 4 ಡಿಜಿಟ್, ಸಿಂಗಲ್ ಡಿಜಿಟಿಂದ 5 ಡಿಜಿಟ್, 6 ಡಿಜಿಟಿಂದ ಸೊ ನೀವು ಮಲ್ಟಿಪ್ಲೈ ಮಾಡ್ತಾ ಪರ್ಫೆಕ್ಟಾಗಿ ನೆಕ್ಸ್ಟು 2 ಡಿಜಿಟಿಂದ 2 ಡಿಜಿಟಿಂದ ನಂಬರನ್ನು ಮಲ್ಟಿಪ್ಲೈ ಮಾಡೋದು 3 ಡಿಜಿಟಿಂದ ನಂಬರನ್ನು ಮಲ್ಟಿಪ್ಲೈ ಮಾಡೋದನ್ನು ಕಲಿತಾ ಹೋಗಬೇಕು. ಸೊ ನಾನಿವತ್ತು ಸಿಂಗಲ್ ಡಿಜಿಟಿಂದ 4 ಡಿಜಿಟ್ ಮಲ್ಟಿಪ್ಲೈ ಮಾಡೋದನ್ನು ತೋರಿಸಿದ್ದೀನಿ. ಸೊ ನೀವು ಮನೆಯಲ್ಲಿ ಏನು ಮಾಡಬೇಕು, ಸೊ ಬೇರೆ ಬುಕ್ಸನ್ನು ರೆಫರ್ ಮಾಡಿ, ಸೊ ಇದ್ರ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೆ ನೀವು ಸಾಲ್ವ್ ಮಾಡ್ತಾ ಹೋಗಬೇಕು. ಸೊ ಇವತ್ತು ನಾವೇನು ಮಾಡಿದ್ವಿ, ಸೊ ಎಸ್ಟಿಮೇಟಿಂಗ್ ದ ಪ್ರಾಡಕ್ಟ್ಸ್ ರಿಲೇಟೆಡ್ ಪ್ರಾಬ್ಲಮ್ಸನ್ನು ಮಾಡಿದ್ವಿ, ಹೌದಲ್ವಾ? ಸೊ ಇವತ್ತು ಮಲ್ಟಿಪ್ಲೈಯಿಂಗ್ 4 ಡಿಜಿಟ್ ನಂಬರ್ಸನ್ನು 1 ಡಿಜಿಟಿಂದ 4 ಡಿಜಿಟ್ ನಂಬರನ್ನು ಮಲ್ಟಿಪ್ಲೈ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು 1 ಡಿಜಿಟಿಂದ 4 ಡಿಜಿಟ್ ನಂಬರನ್ನು ಬಾಕ್ಸ್ ಮೆಥಡಲ್ಲಿ ಹೇಗೆ ಮಲ್ಟಿಪ್ಲೈ ಮಾಡಬೇಕು, ಲ್ಯಾಟಿಸ್ ಮೆಥಡಲ್ಲಿ ಹೇಗೆ ಮಲ್ಟಿಪ್ಲೈ ಮಾಡಬೇಕು ಅನ್ನೋದನ್ನು ಸ್ಟಡಿ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.